ಇವಳಿಗೆ ಸ್ವಲ್ಪ ಹೊತ್ತು ಆಟೋದಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಹೆಂಗೆ ಇಟ್ಕೊಂಡು ಹೋಗೋದಾಗತ್ತೆ ಯಾವಾಗನೂ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ. ಸೊ ಇದನ್ನೇ ಈ ಥರ ಸ್ಟಿಕ್ ಮಾಡಿದ್ರೆ ಸಾಕು, ಎಷ್ಟೊಂದು ಸೊಳ್ಳೆಗಳು ಮಕ್ಳಿಗೆ ಬಂದು ಕಚ್ಚೋದನ್ನು ತಪ್ಪಿಸ್ಬೋದು. ನೀವು ಕೂಡ ಹೀಗೆ ಮಾಡಿ ಮಕ್ಳಿಗೂ ಕೂಡ ಒಳ್ಳೆಯದು. ನೀವು ಇಡ್ಲಿ ಮಾಡಿದಾಗ ಏನಾದರೂ ಕಿತ್ತೋಗ್ತಾ ಇದೆಯಾ, ಸೊ ಈ ಥರ ಟ್ರೈ ಮಾಡಿ ಇಡ್ಲಿ ತೆಗಿಯುವಾಗ ಅದು ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ. ಸೊ ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ, ಕುಂಟೆ ಪಿಲ್ಲೆ ಆಡೋಣ ಶೆಡ್ಡಿಗೆ ಬಾ. ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಬೆಳಗ್ಗೆ ಏನು ಚಳಿ ಇರುತ್ತೆ, ಇವಾಗ ಮಳೆ ಇರೋದಕ್ಕೂ ಬೆಳಗ್ಗೆ ಎದ್ದೇಳೋಕ್ಕೆ ಮನ್ಸು ಬರೋಲ್ಲ. ಬಟ್ 5:30ಗೆಲ್ಲ ಎದ್ದೇಳಲೇಬೇಕು. ನನ್ನ ಮಗಂಗೆ ಬ್ಯಾಗ್ ಪ್ಯಾಕ್ ಮಾಡಬೇಕಲ್ವ, ಲಂಚ್ ಪ್ಯಾಕ್ ಎಲ್ಲ. ಸೊ ಹಾಗಾಗಿ ಇವತ್ತು ರವೆ ಇಡ್ಲಿ ಮಾಡೋಣ ಅಂಥೇಳಿ ಸ್ವಲ್ಪ ಕಲಸಿಟ್ಟೆ. ಮತ್ತು ನನಗಿದಿಷ್ಟು ತುಂಬ ಇಷ್ಟ ರವೆ ಇಡ್ಲಿ ಅಂತ ಅಂದರೆ, ಅವನಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಲಂಚ್ ಬಾಕ್ಸ್ ಎಲ್ಲ ಕಟ್ಟೋದ್ರಿಂದ ಬೇಗ ಇದೆಲ್ಲ ಕೆಲಸ ಮಾಡಬೇಕು. ಇವತ್ತು ಸ್ವಲ್ಪ ದುರ್ಗಾ ಪೂಜೆ ಇದೆ, ಸಿಸ್ಟರ್ ಮನೆಗೆ ಹೋಗಬೇಕು ಎಲ್ಲ. ಆಮೇಲೆ ಸ್ವಲ್ಪ ಏನೇನೋ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು. ಸೊ ಕೊನೆ ತನಕ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ. ಸೊ ಯಾವುದೇ ಇಡ್ಲಿ ಆಗಲಿ ಈ ಥರ ಸ್ವಲ್ಪ ಆಯಿಲ್ನ ಮುಂಚೆ ಹಚ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ತೆಗಿಯುವಾಗ. ಇಲ್ಲಾಂದರೆ ಏನಾಗುತ್ತೆ, ಕಟ್ಟಾಗಿರೋ ಥರ ಆಗುತ್ತೆ. ರವೆ ಇಡ್ಲಿ ಹೆಂಗಿದ್ರೂ ಕ್ಲೀನಾಗಿ ಬರುತ್ತೆ, ಆದರೂ ಒಂದು ಸತಿ ಆಯಿಲ್ನ ಅಪ್ಲೈ ಮಾಡೋದು ಕಂಫರ್ಟಬಲ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಆಯಿಲ್ನ ಅಪ್ಲೈ ಮಾಡಿ ನಾನು ಈ ಥರ ಇಡ್ಲಿ ಹಿಟ್ಟನ್ನ ಹಾಕ್ತೀನಿ. ಸೊ ಅವಾಗ ತೆಗೆಯುವಾಗ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ಕಿತ್ತು ಹೋದರೆ ಬಾಕ್ಸಿಗೆಲ್ಲ ಹಾಕಬೇಕಂದ್ರೆ ಒಂಥರ, ಮನೇಲಿ ತಿಂದರೆ ಏನೋ ಒಂಥರ ಆಗುತ್ತೆ. ಸೊ ಬಾಕ್ಸಲ್ಲಿ ಇಕ್ಕುವಾಗ ಸ್ವಲ್ಪ ಕ್ಲೀನಾಗಿ ಕಳಿಸ್ಬೇಕಲ್ವ, ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ತೊಗೊಂಬಂದಿರ್ತಾರೆ, ಮಾಡ್ತಾರೆ. ಸೊ ಹಾಗಾಗಿ ತಿಂಡಿಗೆ ಇವತ್ತು ರವೆ ಇಡ್ಲಿ ಮತ್ತು ದಾಲ್ ಮಾಡಿದ್ದೀನಿ, ಸಾಂಬಾರು. ಸೊ ಅವನಿಗೆ ಸ್ವಲ್ಪ ಡ್ರೈ ಆದಂಗೆ ಇರುತ್ತಲ್ಲ, ಇದು ಸಾಂಬಾರಲ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ಚಟ್ನಿ ಹಾಕಿ ಕಳಿಸಿದ್ರೆ ಡ್ರೈ ಅನಿಸುತ್ತೆ. ಸೊ ಅದಾದಮೇಲೆ ಇಡ್ಲಿ ಪಾತ್ರೆ ಕೆಳಗಡೆ ನಾನು ಯಾವುದಾದ್ರೂ ಕಾಳನ್ನ ಹಾಕ್ಬಿಡ್ತೀನಿ. ಬಿಕಾಸ್ ಕುಕ್ ಆಗಿರುತ್ತೆ, ಅದು ಒಂದು 15-20 ಮಿನಿಟ್ಸ್ ಬೇಕಲ್ವ ಇಡ್ಲಿ ಕುಕ್ ಆಗೋಕ್ಕೆ. ಅದ್ರ ಜೊತೆ ಕಾಳು ಕುಕ್ ಆಗಿರುತ್ತೆ, ಮತ್ತು ಸ್ವಲ್ಪ ಬೇಕಂದರೆ ಅದಕ್ಕೆ ಸಾಂಬಾರು ಇಲ್ಲ ಪಲ್ಯನೋ ಏನಾದರೂ ಮಾಡ್ಕೋಬೋದು. ಹಾಗಾಗಿ ಈ ಕಡೆ ಕಾಳು ರೆಡಿ ಆಗುತ್ತೆ, ಈ ಕಡೆ ಇಡ್ಲಿ ಕೂಡ ರೆಡಿ ಆಗಿದೆ. ಹೇಗಿದೆ ಐಡಿಯಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಅದಾದಮೇಲೆ ಒಂದು ಸ್ವಲ್ಪ ಇವಾಗ ಕಾನ್ಷಿಯಸ್ ಆಗಿ ಡಯಟ್ ಅಂದರೆ ಹೆಲ್ದಿ ಫುಡ್ನ ತಿನ್ನೋಕೆ ಶುರು ಮಾಡಿದ್ದಾನೆ. ಅದು ತಿಂತಾನೆ ಒಂದೊಂದು ದಿನ. ಇಲ್ಲ ಇವ್ನು ತಿನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಮಕ್ಳಿಗೆ ತಿನ್ನಿಸ್ಕೊಂಬರೋದೇ ಹೆಚ್ಚು ನನ್ನ ಮನೇಲಿ. ಇವಾಗಿಂದ ಅಂತಲ್ಲ, ಅವ್ನು ಚಿಕ್ಕದಿಂದ ಅದೇ ರೂಢಿ. ದುಡ್ಡು ಕೊಟ್ರು ಅಷ್ಟೇ ಏನಾದ್ರು ತಿನ್ನೋ ಅಂತ ಬೇರೆಯವ್ರಿಗೆ ತಿನ್ನಿಸಿ ಇದು ಮಾಡೋದೇ ಜಾಸ್ತಿ ಇವನು. ಸೊ ಅದಕ್ಕೆ ದೇವರೆಲ್ಲಾದರೂ ಇವ್ರಿಗೆ ಇನ್ನೂ ಕೊಡ್ತಾನೆ, ಆ ಥರ ಏನಾದರೂ ಮಾಡಿದಾಗ ಅನ್ನೋದು ಒಂದಿದು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಒಂದು 10 ಆ ಥರ ಕಳಿಸ್ತೀನಿ. ಒಂದೊಂದು ಸರಿ 5 ಹಾಕ್ತೀನಿ. ಬಿಟ್ಕೊಂಬಂದಿದ್ದ. ಸೊ ಈ ಸರಿ 5 ಹಾಕಿದ್ದೀನಿ. ಸೊ ನಾವು ಮಕ್ಳು ತಿನ್ನಲಿ ಅಂತ ಹೇಳೋದು, ಬೇರೆ ಮಕ್ಳಿಗೂ ಕೊಡಲಿ ಬೇಡ ಅಂತಲ್ಲ, ಇವನು ತಿನ್ನಬೇಕಲ್ವ, ಅಟ್ ಟೈಮ್ ತಿನ್ನಲ್ಲ, ಅದೇ ಬೇಜಾರು ಹೇಳ್ಬೇಕಂದ್ರೆ. ಎಲ್ಲಿಗೆ ಹಾಕೊಳ್ಳೋದು ಪಬ್ಬಿ? ಅದು ಎಲ್ಲಿಗೆ ಹಾಕೊಳ್ಳೋದು? ಎಲ್ಲಿಗೆ ಹಾಕೋದು? ಎಲ್ಲಿಗೆ ಹಾಕೊಳ್ಳೋದು? ತಲೆಗೆ ಹಾಕೋದಾ? ಹಾಕೋ, ಹಾಕಮ್ಮೆ, ನೀನು ಹಾಕೋ. ನಿಂಗೆ ಹಾಕೋಕ್ಕೆ ಬರಲ್ವಾ? ಹಾಂ ಬಾ, ಹಾಕ್ಕೊಡ್ತೀನಿ, ಬಾ ಹಾಕ್ಕೊಡ್ತೀನಿ, ಕೊಡು. ಇಲ್ಲ ಹಾಕ್ತೀನಿ, ಕೊಡು. ತಲೆಗೆ ಅಂದಲ್ಲ, ಕೊಡು. ಇಲ್ಲ ಹಾಕ್ಕೊಡ್ತೀನಿ, ಕೊಡು. ಬಾ ಇಲ್ಲಿ. ವಾ ಬೇಡವಾ? ತಗೋ, ನೀನೇ ಹಾಕು. ಹಾಕು, ನೀನೆ ಹಾಕೋ, ತಲೆಗೆ ಹಾಕಮ್ಮ. ಇಲ್ಲಿಗೆ ಹಾಕಿ, ಇಲ್ಲಿಗೆ. ಹಾಯ್ ಕಳಿಬುಟ್ಟಿ, ಹಾಕೊಂಡ್ಯಾ? ಹಾಕೊಂಡೆ. ಅಯ್ಯೋ ಚಿನ್ನಿ ಪುಟಾಣಿ, ಮತ್ತಾಕು ಕರೆಕ್ಟಾಗಿ ಹಾಕ್ಕೊಡ್ಲಾ? ಕೊಡು, ಹಾಕ್ಕೊಡ್ತೀನಿ, ಕೊಡು. ಅಲ್ಲೇ ಇರು, ನಾನೇ ಹಾಕ್ಕೊಡ್ತೀನಿ, ಕೊಡು. ಅಯ್ಯೋ ಕೊಡೋದು ಇಲ್ಲ, ಹಾಕೊಳ್ಳೋದು ಇಲ್ಲ, ಹೋಗು. ಸೊ ಅದಾದಮೇಲೆ ಕೆಲಸದ ಆಂಟಿ ಬರ್ತಾರೆ. ಕೆಲಸದ ಆಂಟಿ ಬರ್ದೇ ಇಲ್ಲಿ ನಮ್ಮ ಮನೆ ನೋಡಿ ಹೆಂಗೆ ಗಲೀಜಾಗಿಬಿಟ್ಟಿರುತ್ತೆ ಅಂದರೆ, ಅಪ್ಪ ಅಷ್ಟೊಂದು ಗಲೀಜಾಗಿರುತ್ತೆ. ಏಕೆಂದರೆ ಗಲೀಜಂದರೆ ಅದೇ ಎಲ್ಲ ಹರಡ್ಬಿಟ್ಟಿರ್ತಾಳೆ. ನಾನು ತುಂಬಿ ಆ ಥರ ಬಾಕ್ಸಿಗೆ ಹಾಕೊಳ್ಳೋ ಐಟಮ್ಸ್ ಆಗಲಿ ಬಟ್ಟೆ ಆಗಲಿ ಇಟ್ಟಿರ್ತೀನಿ, ಅವಳು ಕಿತ್ತು ಕೆಳಗೆ ಹಾಕ್ಬಿಡ್ತಾಳೆ. ಎಲ್ಲನೂ ಇವಾಗ ಏನು ಸಿಗುತ್ತೆ ಅದೆಲ್ಲ ಮೇಲೆ ಎತ್ತಿಟ್ಟೋದು, ಅವ್ರು ಬಂದಾಗ ಮತ್ತೆ ಅವೆಲ್ಲ ಹಂಗೆ ಇರೋದು, ಆ ಥರ ಆಗುತ್ತೆ. ಮಕ್ಳಿದ ಮನೇಲೆಲ್ಲ ಈ ಥರ ಮೆಸ್ಸಿ ಆಗೇ ಆಗುತ್ತೆ. ಸ್ವಲ್ಪ ನಾನು ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದೆ, ಅದನ್ನೆಲ್ಲ ತೊಗೊಂಬಂದು ಫೋಲ್ಡ್ ಕೂಡ ಮಾಡಬೇಕು. ಬಿಕಾಸ್ ಅವಳನ್ನ ಇಟ್ಕೊಂಡು ಇವಾಗ ಕೆಲಸ ಮಾಡೋದೇ ಒಂದು ಹಿಂಸೆ ಆಗೋಗ್ಬಿಟ್ಟಿದೆ. ಈಗ ಅಲ್ಲಿ ಸ್ಟ್ರೋಲರಲ್ಲಿ ಹಾಕ್ಬಿಟ್ಟಿದ್ದೀನಿ, ನಾವು ಸ್ಟ್ರೋಲರಲ್ಲಿ. ಬಿಕಾಸ್
ಕೆಳಗಡೆ ಇದ್ದರೆ ಮನೆ ಒರೆಸುವಾಗ ಎಲ್ಲ ತಣ್ಣಗಾಗುತ್ತೆ. ಇವಾಗ ಬೇರೆ ಶೀತ ಬೇರೆ ಅಲ್ವಾ, ಸೊ ಅವಳನ್ನ ಯಾವಾಗಲೂ ಕವರ್ ಮಾಡಿಟ್ಬಿಟ್ಟಿರ್ತೀನಿ, ಹಾಗೇ ಇರಲ್ಲ. ಮುಂಚೆಲ್ಲ ಹೆಂಗೋ ಆಫ್ ಸ್ಲೀವ್ಸು ಅಥವಾ ಈ ಥರ ಎಲ್ಲ ಹಾಕ್ತಿದ್ದೆ, ಇವಾಗೇನು ಹಾಕೋಕ್ಕೆ ಶುರು ಮಾಡಿಲ್ಲ. ಬಿಕಾಸ್ ಫುಲ್ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಸೊಳ್ಳೆ ಕಡಿಯೋದಾದ್ರೂ ಇದು ಮಾಡ್ಬೋದು. ಸೊ ಅವಳೇನೋ ಬೀಳಿಸ್ಕೊಂಡ್ಲು ಅಂತೇಳಿ ಆಂಟಿ ವೀಡಿಯೋ ಮಾಡ್ತಿದ್ದು ನೋಡಿದ್ರೇನೋ ಬಂದೆಲ್ಲ ಕೊಟ್ಟು ಹೋಗ್ತಿದ್ದಾರೆ. ನಾನು ಈ ಕಡೆ ಕೂತ್ಕೊಂಡಿದ್ರು ಒಂದು ಕಡೆ ಕೂತಿದ್ದಲ್ವ. ಇನ್ನೊಂದೇನೇನಾಗ್ಬಿಡುತ್ತೆ ಗೊತ್ತಾ, ಮರ್ಚಿ ಇಟ್ಟಂಗೆ ಈ ಕಡೆ ಏನಾದರೂ ಕೆಳಗಡೆ ಕೂರಿಸ್ಕೊಂಡಾಗ ಬಂದು ಎಲ್ಲ ಕಿತ್ತಾಕ್ಬಿಡ್ತಾಳೆ. ಸೊ ನಾನು ಅವಳ ಬಟ್ಟೆನೇ ಸಪ್ರೇಟ್ ಹಾಕ್ತೀನಿ. ಬಟ್ ಇವಾಗ ಒಣಗಿಸ್ಕೊಂಬಂದಿದ್ದೆ, ಎರಡೂ ಒಟ್ಟಿಗೆ ಒಣಗಿತ್ತು ಅಂತೇಳಿ ತೊಗೊಂಬಂದಿದ್ದೀನಿ. ಸ್ವಲ್ಪ ಈ ನಡುವೆ ಒಂದು 2 ದಿನದಿಂದ ಬಿಸಿಲಿದೆ, ಬಟ್ ರಾತ್ರಿ ತುಂಬ ಮಳೆ ಬರುತ್ತೆ, ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ರಾತ್ರಿ ಅಂತೂ ತುಂಬ ಮಳೆ ಇತ್ತು, ಹೇಳೋಕ್ಕಾಗ್ದಿರೋ ಅಷ್ಟು ಮಳೆ. ಅಂದರೆ ರಾತ್ರಿ ಬಂದರೆ ಒಂಥರ ಗೊತ್ತಾಗಲ್ಲ, ಡೇ ಟೈಮ್ ಇದ್ದರೆ ಪಾಪ ಮಕ್ಳಿಗಾಗಲಿ ತರಕಾರಿ ಮಾರೋರಿಗೆಲ್ಲ ಎಫೆಕ್ಟ್ ಆಗುತ್ತೆ. ರಾತ್ರಿನೇ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಸರಿ, ಅದಾದಮೇಲೆ ಅವರು ಎಲ್ಲ ಕೆಲಸ ಮುಗಿಸಿ ಹೋದರು. ಇವಳಿಗೂ ಕೂಡ ರಾಗಿ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇವಳಿಗೆ ಹಾಡು ಹಾಕ್ಕೊಂಡು ಅಥವಾ ಏನಾದರೂ ಆಚೆ ನಿಂತ್ಕೊಂಡು ಮಾಡಿ ತಿನ್ಸಿದ್ರೆ ತಿಂತಾಳೆ, ಇಲ್ಲಾಂದರೆ ಸುಮ್ಮನೆ ತಿನ್ನೋದೇ ಇಲ್ಲ. ಸೊ ದೂರದಲ್ಲಿ ರೈಮ್ಸ್ ಎಲ್ಲ ಹಾಕ್ತೀನಿ, ಕನ್ನಡ ಒಂದೊಂದು ಟೈಮು ಇಂಗ್ಲೀಷ್ ಆ ಥರದ್ದೆಲ್ಲ ಹಾಕ್ತೀನಿ, ಕೇಳಿಸ್ಕೊತಾಳೆ. ಅವಳು ಇವಾಗ ಸ್ವಲ್ಪ ಕೇಳಿಸ್ಕೊಳ್ಳೋದು ನೋಡೋದೆಲ್ಲ ಇದು ಮಾಡ್ತಿದ್ದಾಳಲ್ವ, ಅವಳಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಮಳೆ ಬೇರೆ ಬಂದಿತ್ತಲ್ವ, ಈವ್ನಿಂಗಿಂದನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮಳೆ, ರಾತ್ರಿಗಿನ್ನ ಮತ್ತೆ ನೆಕ್ಸ್ಟ್ ಡೇನೂ ಕೂಡ. ಸೊ ಇಲ್ಲೊಂದು ಹುಡುಗ, ಚಿಕ್ಕ ಹುಡುಗ, ಇನ್ನೂ ಮಕ್ಳ ಕೈಲಿ ಗಾಡಿ ಕೊಟ್ಟು ಕಳಿಸ್ಬಿಡ್ತೀವಿ, ಇಲ್ಲಾಂದ್ರೆ ಅವರೇ ತೊಗೊಂಬಂದ್ಬಿಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಏಜ್ ಇನ್ನೂ ಕಮ್ಮಿ ಇರುತ್ತೆ, ಯಾರ್ದೋ ದೊಡ್ಡವ್ರ ಗಾಡಿಗೆ ಹೊಡೆದ್ಬಿಟ್ಟಿದ್ದಾನೆ. ಆ ಹುಡುಗ ಬಿಡ್ತಾ ಇಲ್ಲ, ಅಂದರೆ ದೊಡ್ಡ ಹುಡುಗ, ಈ ಬ್ಲೂ ಕಲರ್ ಹಾಕಿರೋರಿಗೆ ಹೊಡೆದಿರೋದು ಚಿಕ್ಕ ಹುಡುಗ. ಸೊ ಅವರು, ಇಲ್ಲ ನನಗೆ ನನ್ನ ಗಾಡಿ ರಿಪೇರಿ ಮಾಡಿಸಿಲ್ಲ, ನಿಮ್ಮ ಅಮ್ಮನ ನಂಬರ್ ನಿಮ್ಮ ಅಪ್ಪನ ನಂಬರ್ ಕೊಡಿ, ಇಲ್ಲ ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ. ಆ ಹುಡುಗ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಗೊತ್ತಾ, ನಮ್ಮ ಅಪ್ಪ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ಅವ್ರ ಹತ್ರ ಫೋನ್ ಇಲ್ಲ, ಏನಿಲ್ಲ, ಇದ್ದಿದ್ದಾಗಿದೆ, ಏನಾದರೂ ಕೇಳಿ ಸಾರಿ ಗಿರಿ ಆಗಿ ಹೇಳೋಗ್ಬೋದು. ಬಟ್ ಗಾಡಿಗಾದರೆ ಏನೋ ರಿಪೇರಿ ಮಾಡಿಸ್ಕೋಬೋದು, ಬಟ್ ಬಾಡಿಗೆ ಏನಾದರೂ ಆದರೆ ಯಾರೇ ಆಗಲಿ, ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ, ಏನಾದರೂ ಆಗಿಬಿಟ್ರೆ ಎಷ್ಟು ಭಯ ಆಗುತ್ತೆ ಅಲ್ವಾ. ಸೊ ಮಕ್ಳ ಕೈಲಿ ಗಾಡಿ ಕೊಡೋಕ್ಕಿಂತ ಮುಂಚೆ 1-2 ಸರಿ ಯೋಚನೆ ಮಾಡಿ, ಕೇಳಲ್ಲ ಅವ್ರುಗಳು ನಮ್ಮ ಮಾತು, ಆದ್ರೂ ನಮ್ಮ ಎಚ್ಚರಿಕೆ ನಮಗಿರಬೇಕು. ಬಿಕಾಸ್ ಈ ಥರ ಆದಾಗ ಆ ರೋಡಲ್ಲಿ ಯಾರೂ ಗೊತ್ತಿರಲ್ಲ, ಒಬ್ಬೊಬ್ಬರು ಫೋನ್ ತೊಗೊಂಡೋಗಿರ್ತಾರೆ, ಯಾರು ಅಂತ ಇನ್ಫಾರ್ಮ್ ಮಾಡೋಕ್ಕೆ ಯಾರಿಗೆ ಇನ್ಫಾರ್ಮ್ ಮಾಡ್ತಾರೆ. ಗೊತ್ತಿರೋ ರೋಡ್ ಆದರೆ ಯಾವುದೋ ಇದೆ ನಮ್ಮ ಮನೆ, ಇವ್ರ ಮನೆ ಅಂತೇಳಿ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಬಟ್ ಗೊತ್ತಿಲ್ಲ ಅಂದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ. ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕು, ಅಪ್ಪ ಅಮ್ಮಂದಿರು ಕೂಡ ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿರೋ ಐಟಮ್ಸ್ ಅಂದರೆ ಇದೆ ಹೇಳ್ಬೇಕಂದ್ರೆ, ಬಿಕಾಸ್ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ್ಯಂಟಿ ಮಾಸ್ಕಿಟೋ ಬೇಬಿ ತರಿಸಿದ್ದೀನಿ, ಸ್ಟಿಕ್ಕರ್ಸು, ಪ್ಯಾಚ್ ಥರ. ಇದು ಮಕ್ಳಿಗೆ ಇವಾಗ ಡೆಂಗ್ಯೂ ಬರ್ತಿರೋದು ಎಲ್ಲ ತುಂಬ ಕಡೆ ಇದಾಗ್ತಿದೆಯಲ್ವ, ಸ್ಪ್ರೆಡ್ಡು. ಆ್ಯಂಡ್ ಮಳೆನೂ ಕೂಡ, ಮಸ್ಕಿಟೋಸ್ ಕೂಡ ಜಾಸ್ತಿ ಆಗಿದೆ, ಸೊಳ್ಳೆಗಳು. ಸೊ ಇದು 199 ರುಪೀಸ್ ಆಗುತ್ತೆ. ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಕೂಡ ಸಿಗುತ್ತೆ. ನ್ಯಾಚುರಲ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ 24 ಪೀಸಸ್ ಇರುತ್ತೆ, ಪ್ಯಾಚಸ್ ಅಂದರೆ ಸ್ಟಿಕ್ಕರ್ ಥರ ಇರುತ್ತೆ. ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಸಾಲಲ್ಲ. ಇವಾಗ ಇದರಲ್ಲಿ ಈ ಥರ ಪೀಸಸ್ ಕೊಟ್ಟಿರ್ತಾರೆ, ಪ್ಯಾಕೆಟ್ಸ್ ಇರುತ್ತೆ, ಅದರಲ್ಲಿ 2 ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ನ ನೀವು ಮಕ್ಕಳು ಶರ್ಟು ಮತ್ತು ಪ್ಯಾಂಟಿಗೆ 2 ಸ್ಟಿಕ್ ಮಾಡೋದ್ರಿಂದ, ಅಂಟಿಸೋದ್ರಿಂದ ಸೊಳ್ಳೆಗಳು ಬಂದು ಕಚ್ಚೋದು ಎಷ್ಟೋ ಕಡಿಮೆ ಆಗುತ್ತೆ, ಒಂದು 70% ಅಷ್ಟು. ಪ್ಲೀಸ್ ಇದನ್ನು ತರಿಸಿ ನೀವು ಅಪ್ಲೈ ಮಾಡಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಲಿಂಕ್ ಬೇಕಂತ ಅಂದರೆ, ಮಕ್ಕಳಿಗೆ ಈಗ ಹೆಲ್ತಿಯಾಗಿ ನೋಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಇವಳು ಮುಂದೆ ಹಾಕಿದ್ರೆಲ್ಲ ಕಿತ್ತಾಕೊಂಡ್ಬಿಡ್ತಾಳೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಹಿಂದೆ ಶೋಲ್ಡರ್ ಹತ್ರ ಹಾಕ್ಬಿಡ್ತೀನಿ. ಒಂದು ಪ್ಯಾಂಟ್ ಕಾಲು ಹಿಂದೆ ಪ್ಯಾಂಟಲ್ಲಿ ಹಾಕ್ಬಿಡ್ತೀನಿ, ಆವಾಗ ಅವಳಿಗೆ ಈಸಿಯಾಗಿ ತಕ್ಕೊಳಕ್ಕಾಗಲ್ಲ. ಮುಂದೆ ಹಿಂದೆ ಹಾಕ್ಬಿಟ್ರೆ ಏನಾಗುತ್ತೆ, ತಗೊಂಡ್ಬಿಡ್ತಾಳೆ, ಅದನ್ನು ಹಾಕೋಕ್ಬಿಡಲ್ಲ. ಒಂದೊಂದ್ಸರಿ ಎಷ್ಟು ಕೀಟ್ಲೆ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಗೊತ್ತಾ ಇವಾಗ, ಅದನ್ನೂ ತೆಗ್ದಾಕೊಳಕ್ಕೆ ಹೋಗ್ತಾಳೆ. ಬಟ್ ನೋಡ್ತಿದ್ರೆ ಒಂದು 70-80% ಮಕ್ಕಳಿಗೆ ಸೊಳ್ಳೆ ಕಚ್ಚೋದು ಕಮ್ಮಿ ಆಗುತ್ತೆ. ಹಾಗಂತ ಇದಿದೆ ಅಂತ ಕೇರ್ಲೆಸ್ ಆಗಿರೋಕ್ಕಾಗಲ್ಲ, ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಇವಾಗ ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕೂಡ ಮಸ್ಕಿಟೋಸ್ ಹಿಂಗೆ ಬೈಟ್ ಮಾಡಿ ಹೋಗ್ಬಿಡತ್ತೆ, ಕಾಲು ಕೈ ಎಲ್ಲ ಕಡೆ ಬಿಡಲ್ಲ. ಹಿಂಗೆ ಕವರ್ ಆಗಿದ್ರೆ ಸರಿ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಇವತ್ತು ಭೀಮನ ಅಮಾವಾಸ್ಯೆ ಬೇರೆ ಇತ್ತು. ನಾವು ಇದನ್ನೇನು ಸೆಲೆಬ್ರೇಟ್ ಮಾಡಲ್ಲ, ಅದು ಅಲ್ಲದೆ ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ ಪೂಜೆ ಮಾಡೋದಕ್ಕೆಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಮನೆಯೆಲ್ಲ ಕ್ಲೀನ್ ಆಗಿತ್ತಲ್ವ, ಭಾನುವಾರ ಇತ್ತು, ಎಲ್ಲ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಸಿಸ್ಟರ್ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಅಂದರೆ ಅಲ್ಲಿ ದುರ್ಗಾ ಪೂಜೆ ಇದೆ ಅಂತ ಕರೆದಿದ್ದಾರೆ. ಆ ಪೂಜೆಲೆಲ್ಲ ಏನೇನಾಗುತ್ತೆ ಅಂತ ಹೇಳ್ತೀನಿ, ಹೆಂಗಾಗುತ್ತೆ ಅಂಥೇಳಿ. ಸೊ ಅದಾದಮೇಲೆ ಅವನು ಬಂದಮೇಲೆ ಸಂಡೇ ಇದ್ದಿದ್ದರಿಂದ 4 o'clockಗೆಲ್ಲ ಬಂದುಬಿಟ್ಟಿದ್ದ. ಬಟ್ ಆಟಾಡೋಕೆ ಹೋಗಿದ್ದ, ಸ್ವಲ್ಪ ಬಿಸಿಲಿತ್ತು ಅಂಥೇಳಿ. ಅವನಿಗೆ ಸ್ವಲ್ಪ ಕ್ರಿಕೆಟ್ ಕ್ರೇಜ್ ಜಾಸ್ತಿ, ಆಟಾಡೋಕೆ ಹೋಗಿ ಬಂದಿದ್ದ. ಅದಾದಮೇಲೆ ಅವನನ್ನು ರೆಡಿ ಮಾಡಿಕೊಂಡು ಒಂದು 7 o'clock ಆಗಿತ್ತು. ಟ್ರಾಫಿಕ್ ಅಂತೂ ತುಂಬ ಇದೆ. ಅಂತೂ ಇಂತೂ ಮನೆ ಸೇರ್ಕೊಂಡ್ವಿ 7:45ಗೆ. ಮಾತ್ರ ಹಿಂಗೆ ಹೋಗ್ತಾರೆ ವಾಪಸ್ಸು. ಇದ್ದೇ ಮಾಡಿತ್ತದು, ಅವ್ರ ಅಪ್ಪನ ತಕ್ಕೆ ಹೋಗಂಗಿಲ್ಲ.
ಆಮೇಲೆ ದೇವಸ್ಥಾನದ ಹತ್ರ ಹೋದ್ವಿ ಎಲ್ಲರೂ. ಅವರ ಇನ್ನೊಬ್ಬರು ಲಕ್ಷ್ಮಿ ಅಕ್ಕ ಅಂತಿದ್ದಾರೆ, ಅವರು ಎಲ್ಲ ನಾವು ಒಟ್ಟಿಗೆ ಹೋದ್ವಿ ಆಟೋಲಿ, ನನ್ನ ಮಗ ಎಲ್ಲ. ಆಮೇಲೆ ಅವಳ ಫ್ಯಾನ್ಗಳಂತೂ ಅಲ್ಲಿರೋರೆಲ್ಲ ಗೊತ್ತಿರೋರಲ್ವ, ಎಲ್ಲರೂ ಎತ್ಕೊತಾರೆ. ಅವಳು ತುಂಬ ಮಲ್ಕೊಂಬಿಟ್ಟಿದ್ಲು. ಆಮೇಲೆ ಹಂಗೆ ಬಂದುಬಿಟ್ವಲ್ಲ, ಅಂತ ಇದ್ದಾಳೆ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಅವಳು. ಹೆಂಗೋ ಸದ್ಯ ಮಾತಾಡ್ತಿದ್ರು ಪರವಾಗಿಲ್ಲ, ಸೈಲೆಂಟಾಗಿದ್ದರೆ ಸಾಕು, ಇಲ್ಲಾಂದರೆ ಹತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಬಾವ ಪೂಜೆ ಮಾಡೋ ಆಂಜನೇಯ ಹತ್ರ ಹೋದ್ವಿ. ಅದೆಲ್ಲ ತೆಗೆದುಬಿಟ್ಟಿದ್ರು. ಈಗ 8:30 ಅವ್ರು ತೆಗೆದುಬಿಡ್ತಾರೆ. ಬಟ್ ಪೂಜೆ ನಡೀತಾ ಇತ್ತು. ಪೂಜೆ ಮಹಾಮಂಗಳಾರತಿಲ್ಲ 8:30 ಆಗಿದ್ದು. ನಾವು 8 ಬಂದ್ವಿ. ಅಷ್ಟೊತ್ತಿಗೆ ಇದೆಲ್ಲ ತೆಗೆದು ಹೂವೆಲ್ಲ ಹಂಗೆ ಬಿಟ್ಟಿರ್ತಾರೆ. ಬಟ್ ಇದೆಲ್ಲ ಕವಚ ಎಲ್ಲ ಇರುತ್ತಲ್ಲ, ಅದನ್ನು ತೆಗೆದು ಬಿಡ್ತಾರೆ. ಈವ್ನಿಂಗ್ ಟೈಮ್ ತೆಗೆದು ಇಲ್ಲಿ ಕಳ್ತನ ಬೇರೆ ಎಲ್ಲ ಮಾಡಿಬಿಟ್ಟಿದ್ರು ಗೊತ್ತಾ. ದೇವಸ್ಥಾನದಲ್ಲೂ ಕೂಡ ಗಂಟೆ ಹಾಕಿರ್ತಾರಲ್ವ ಆಚೆ, ಅವ್ನು ಯಾರೋ ಅಂತೆ ಎಷ್ಟೊಂದು ಕಡೆ ಎಲ್ಲ ಕಳ್ತನ ಮಾಡಿದ್ನಂತೆ. ಅವ್ನು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಇಡ್ಸಿದ್ರು. ಬಟ್ ಅವನು ಏನು ವಾಪಸ್ ಕೊಡೋ ರೀತಿಲಿ ಇರಲಿಲ್ವಂತೆ ಅವನು. ಸೊ ಏನೋ ಒಂಥರ ಕತ್ತೆಲ್ಲ ಮಾಡ್ಕೊಂಡೆಲ್ಲ ತೊಗೊಂಬಂದ್ರೆ ಇವಾಗ ಗೊತ್ತಿಲ್ಲ. ಈಗ ಮತ್ತೆ ಹೊಸ್ದಾಗಿ ಹಾಕಿದ್ದಾರೆ, ಅದಕ್ಕೆ ಎಲ್ಲ ಇವಾಗ ತೆಗ್ದು ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಎಲ್ಲ ಕೂಡ ಎಲ್ಲಿ ಕರ್ಕೊಂಬಂದವಳು ನಮ್ಮ ಅಮ್ಮ. ಅಯ್ಯೋ ಇದಕ್ಕೆ ಹೋಗೋದಿನಿ ಏರ್ಪೋರ್ಟಲ್ಲಿ ರೇವಂತ ಕೇಳುವಾಗ ಹೆಂಗೆ ಅಳ್ತಾಳೆ ತೋರಿಸ್ತಾ ಇರ್ತೀನಿ. ಅಲ್ಲೂ ಕೂಡ ಪೂಜೆ ನಡೀತಾ ಇರುತ್ತೆ, ಯಾವಾಗಲೂ ಇರುತ್ತೆ ಇಲ್ಲಿ. ಒಂದೊಂದು ಟೈಮಲ್ಲಿ ಸೀಸನಲ್ಲಿ ಮಾತ್ರ ಈ ಥರ ಒಂದು ಸ್ವಲ್ಪ ಇದಿರುತ್ತೆ. ಬಟ್ ಇಲ್ಲಿ ಯಾವಾಗಲೂ ಪೂಜೆ ಮಾಡ್ತಾರೆ. ಬಟ್ ಬೇರೆ ಕಡೆ ನಾನು ಹೋಗಿ ನೋಡಿಲ್ಲ ಪೂಜೆ ಇರುತ್ತೋ ಇಲ್ವೋ ಅಂತೇಳಿ. ಆಮೇಲೆ ಇಲ್ಲಿ ಪಾರ್ವತಿ ಮತ್ತು ಶಿವನೂ ಕೂಡ ಇದೆ. ಅದಾದಮೇಲೆ ಈ ಕಡೆ ಬಂದರೆ ಲಕ್ಷ್ಮೀ ಶ್ರೀನಿವಾಸನೂ ಕೂಡ ಇದೆ. ನಮಗೇನಾದರೂ ಪೂಜೆ ಬಂದಾಗ ಆಲ್ ಇನ್ ಒನ್ ಗಾಡ್ಸ್ ಇಲ್ಲೇ ಇದ್ದಾರಲ್ವ, ಇಲ್ಲೇ ಹೋಗ್ಬಿಡ್ತೀವಿ ಜಾಸ್ತಿ. ಅದಕ್ಕೆ ನಾನು ಈ ದೇವಸ್ಥಾನದ ಯಾವಾಗಲೂ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದಾದಮೇಲೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಇನ್ನೂ ಎಲ್ಲ ಮಾತಾಡ್ಸ್ತಿದ್ರು ಮಗುನ, ಯಾರು ಬೇರೆಯವರೆಲ್ಲ ಬಂದು ಅಂದರೆ ಜೊತೇಲಿ ಇರ್ತಾರಲ್ವ ಅವರೆಲ್ಲ. ಸೊ ಇವನು ಜೀವನ್ ಕೂಡ ಅಲ್ಲೇ ಇದೆ, ಇವತ್ತು ಪೂಜೆ ಮಾಡ್ತಿದ್ದ. ಅದಾದಮೇಲೆ ದೇವ್ರ ಹತ್ರ ಬಂದ್ವಿ. ಈ ಪೂಜೆನ ಲೈಟ್ ಹಾಕಿ ಮಾಡಲ್ಲ, ದುರ್ಗಾ ಪೂಜೆ ಅಂತ ಹೇಳ್ತಾರೆ. ಇಲ್ಲಿ ಆರತಿ ಬೆಳಗ್ತಿದಾರಲ್ಲ, ಅಲ್ಲಿ ದುರ್ಗನ ಹೂವಿಂದನೇ ದೀಪದಿಂದ ಕರೆಸಿ ಹೂವೆಲ್ಲ ಹಾಕಿ ಮಾಡ್ತಾರೆ. ಸೊ ಆವಾಗ ಲೈಟ್ಸ್ ಎಲ್ಲ ಏನೂ ಆನ್ ಮಾಡಿರಲ್ಲ. ನಾನು ಹಾಗೇ ನಾರ್ಮಲಾಗಿ ವಿಡಿಯೋ ಮಾಡಿದ್ದೀನಿ. ಲೈಟ್ಸ್ ಎಲ್ಲ ಹಾಕಿದಾಗಲೂ ಕೂಡ ಮುಂದೆ ನಿಮಗೆ ಶೇರ್ ಮಾಡ್ತೀನಿ. ರಂಗೋಲಿಯಿಂದ ಬಿಡಿಸಿ ಎಲ್ಲ ದೀಪಗಳನ್ನಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ನಂದು ಒಂದು 7 years ಬ್ಯಾಕ್ ಮಾಡಿಸಿದ್ವಿ. ಬಟ್ ಆವಾಗ ನಾನು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ವಾ, ಶೇರ್ ಮಾಡಿರಲಿಲ್ಲ. ಇವಾಗ ಬೇರೆಯವ್ರು ಮಾಡ್ತಾಯಿದ್ರು. ಕೊಟ್ಟೆ ಬೇರೆಯವ್ರು ಮಾಡಿಸ್ತಾ ಇದ್ರು. ಇದನ್ನು ನಮ್ಮ ಬಾವ ಅವರೇ ಹೇಳಿದ್ನಲ್ವ, ನಿಮಗೆ ಪೂಜಾ ಅದೇನಾದರೂ ಮಾಡಿಸ್ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ನಾನು ಅವ್ರದ್ದು ಇದನ್ನು ಲಿಂಕ್ನೆಲ್ಲ ಹಾಕಿರ್ತೀನಿ. ಬಟ್ ಇಲ್ಲೇನಂದರೆ ಇವರು ಬೇರೆಯವ್ರಿಗೆ ಮಾಡಿಸ್ತಿದ್ದು. ಸೊ ನಾವು ಪೂಜೆ ಇದೆಯಲ್ವ, ಮನೆಯವರೇ ಮಾಡ್ತಿರೋದಲ್ವ, ಸೊ ಹತ್ರನೇ ಇತ್ತಲ್ವ, ಒಂದು ಪೂಜೆ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಇವರೆಲ್ಲ ಥರದ ಪೂಜೆನೂ, ಗೃಹ ಪ್ರವೇಶ, ಮದುವೆ ಎಲ್ಲ ಕೂಡ ಮಾಡ್ತಾರೆ. ನಿಮ್ಗೆ ಏನಾದರೂ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಹಾಕಿರ್ತೀನಿ, ಯೂಟ್ಯೂಬ್ ಲಿಂಕು ಹಾಕಿರ್ತೀನಿ. ಆ್ಯಂಡ್ ಅವ್ರದ್ದು ಏನಿದೆ ಕಾಂಟ್ಯಾಕ್ಟ್ ನಂಬರು, ಅವರು ನೇಮು ಮತ್ತು ಇದೆಲ್ಲ ಅದನ್ನು ಮೆನ್ಷನ್ ಮಾಡಿರ್ತೀನಿ. ನೀವು ಯಾವುದಾದ್ರೂ ಪೂಜೆ ಬೇಕಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ಥರದ ಆಲ್ ಕೈಂಡ್ ಆಫ್ ಪೂಜಸ್ ದೇ ವಿಲ್ ಡೂ ನೀಟಾಗಿ. ನೋಡಿ ಆ ರಂಗೋಲಿ ಹಾಕೋದಕ್ಕೆ ಎಷ್ಟು ಪೇಷನ್ಸಿಂದ ಕೂತ್ಕೊಂಡು ಹಾಕ್ತಾರೆ ಅಂದರೆ 2 to 3 hours ತೊಗೊಳುತ್ತೆ ಇದು ಹಾಕೋದಕ್ಕೆ.
ಅಷ್ಟು ಕ್ಲೀನಾಗಿ ಅಷ್ಟು ನೀಟಾಗಿ ಬಂದಿರುತ್ತೆ. ಅದು ಯಾರಿಗೂ ಎಲ್ಲ ಎಷ್ಟು ಚೆನ್ನಾಗಿ ಬಂದಿರುತ್ತಲ್ಲ. ಆಮೇಲೆ ಅವರು ಕುಂಕುಮ ಎಲ್ಲ ಕೊಟ್ಟರು ನಮಗೆ. ಅದು ಹೆಣ್ಣು ಮಗು ಮದುವೆ ಆಗದಿರೋ ಕನ್ಯೆ ಚಿಕ್ಕ ಮಕ್ಕಳು ಯಾರು ಇರ್ತಾರೆ ಅವ್ರು ಯಾವುದಾದ್ರೂ ಪೂಜೆಗೆ ಹೋದರೆ ತುಂಬ ಒಳ್ಳೇದಂತೆ. ಮಕ್ಕಳನ್ನ ಹೆಣ್ಮಕ್ಳಿದ್ರೆ ಯಾವ್ದಾದ್ರು ಪೂಜೆ ಕರೆದಾಗ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೇದಾಗತ್ತಂತ ಅವರು ಕುಂಕುಮ ಕೊಟ್ಟರೆ. ಸೊ ನನಗೂ ಕೂಡ ಕೊಟ್ಟರು, ಅವಳಿಗೂ ಕೂಡ ಕೊಟ್ಟರು. ಆಮೇಲೆ ಮನೆಗೆ ಬಂದ್ವಿ. ಬಾಕ್ಲಾಕಿದ್ರಾ ಬಾಕ್ಲಾಕಿದ್ರಾ? ಹೋಗು, ಹಂಗೆ ಹೋಗು. ಹೋಗು, ತೆಗೆದ್ರು ಹೋಗು, ನೀನೇ ಹೋಗು. ನಾನು ಅಮ್ಮ ಶೆಡ್ಡಿಗೆ ಬಾ, ಶೆಡ್ಡಿಗೆ ಬಾ, ಕುಂಟೆ ಪಿಲ್ಲೆ ಆಡೋಣ, ಶೆಡ್ಡಿಗೆ ಬಾ. ಏನು ಅಂಡಂಡು ತಲೆ ಕುಕ್ಕರ್ಸ್ಕೊಳ್ಳೋದೆ. ಹೆಂಗೆಂಗೋ ಕೂತಿರ್ತಾಳೆ ಕಣೋ ಅವಳು. ಏನು ಅನ್ಕೊಂಡಿದ್ಯಾ? ನೋಡು ನೋಡು, ಆ ಬೇಸ್ ಎಲ್ಲ ಗುಡ್ ಗುಡ್ ಆಗಿ ಬರೀತಾರೆ. ಆಡೇಳು ಆಡೇಳು ಮಲಗ್ಸೋ. ಸೊ ಶೆಡ್ಡಿಗೆ ಬಾ ಅಂದರೆ ಬರಲ್ಲ ಅಂತ ಹೇಳ್ತಾಳೆ. ಅದನ್ನೊಂದು ಕಾಮಿಡಿ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡ್ತಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಲಿಂಕ್ ಹಾಕಿರ್ತೀನಿ. ಸರಿ ಊಟಕ್ಕೆ ಅಂತೇಳಿ ಚಪಾತಿನ ಮಾಡಿಟ್ಟಿದ್ಲು. ಸೊ ಬಂದ ತಕ್ಷಣ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ವಿ. ಊಟಕ್ಕೆ ಚಪಾತಿ ಮತ್ತು ಬಾಳೆಕಾಯಿ ಪಲ್ಯ ಮಾಡಿದರು. ಸೊ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡೋದಿರುತ್ತೆ. ಪೂಜೆಗೆ ಬರ್ತಾರಲ್ಲ ಅವ್ರಿಗೆಲ್ಲ ಇವಳೇ ಅಡುಗೆ ಮಾಡಬೇಕು. ಎಷ್ಟು ಪಾಪ ಒಂದೊಂದು ಸರಿ ತುಂಬಾ ಕೆಲಸ ಆಗಿಬಿಡುತ್ತೆ. ಆದರೂ ಎಲ್ಲ ಕಷ್ಟಪಟ್ಟು ಮಾಡ್ತಾಳೆ. ಒಂದೊಂದು ಸರಿ 10 ಜನ 15 ಜನ. ಬಿಕಾಸ್ ಆಚೆ ಹೋದರೆ ಸುಮ್ಮನೆ ಇದೆಲ್ಲ ಇರುತ್ತಲ್ಲ, ಮನೆಯಲ್ಲೇ ಊಟ ಮಾಡಿಬಿಟ್ಟು. ಅಂದರೆ ಒಬ್ಬೊಬ್ಬರು ಆಚೆ ಹೋಗಿ ಊಟ ಮಾಡಲ್ಲ. ಅದಕ್ಕೆ ಬಾಯ್ ಮಾಡಿ ಅವ್ರಿಗೆ. ಬಾಯ್ 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 ಬಾಯ್. ಆಯಿತು, ನಿದ್ದೆ 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 ನಿದ್ದೆ. ಹೋಗ್ತೀವಿ ಟಾಟಾ ಅವ್ರ ಜೊತೆ, ಹೋಗ್ತೀವಿ ಟಾಟಾ ಅವ್ರ ಜೊತೆ. ನಿದ್ದೆ ನಿದ್ದೆ. ಬಾಯ್ 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 ಬಾಯ್. ಗುಡ್ ನೈಟ್, ಗುಡ್ ನೈಟ್ ಸುಬ್ಬಿ, ಗುಡ್ ನೈಟ್, ಬಾಯ್ ಬಾಯ್. ಹಾಗೆ ಹಿಂಗೆ ಕೈ ಹಿಡಿಯಾಕೊಂಡು ಹಿಂಗೆ ಅಗಿತಿರ್ತಿದ್ದೆ. ಅಯ್ಯೋ ವಾ ದೇವಾ. ಅವನ ಜೊತೆ ಹೋಗ್ತಿತ್ತು. ಈಗ ಅಯ್ಯೋ ಹಾಂ ಅಯ್ಯೋ ನಾನು ಹೋಗ್ತೀನಿ ಮತ್ತೆ. ಸೊ ಹಿಂಗೆ ಆಟ ಆಡ್ಕೊಂಡು ಮಕ್ಕಳು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಲಗಿದ್ವಿ. ಸೊ ಮಕ್ಕಳಿಗೆ ಇವಾಗ ಸ್ವಲ್ಪ ಫುಲ್ ಕವರ್ ಶರ್ಟ್ಗಳು ಪ್ಯಾಂಟ್ಗಳು ಹಾಕಿ ಸ್ವಲ್ಪ ಆದಷ್ಟು ಮಕ್ಕಳನ್ನ ಕೇರ್ಫುಲ್ಲಾಗಿ ಇಟ್ಕೊಬೇಕು. ಸೊಳ್ಳೆ ಕಡಿದೇ ಇರೋ ಥರ ನೋಡಿಕೊಂಡು. ಡೆಂಗ್ಯೂ ಬೇರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಸೊ ನೋಡಿಕೊಂಡು ಸ್ವಲ್ಪ ಇದು ಮಾಡಿ ಅಂತ ಹೇಳ್ತೀನಿ ನಿಮಗೂ ಕೂಡ. ನಾನು ಕೂಡ ಹಾಕ್ತಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಡೈಪರಿಂದ ಫ್ರೀ ಇರಲಿ ಅಂಥೇಳಿ ಸ್ವಲ್ಪ ವೀಡಿಯೋಸ್ಗೆ ಅಂತ ಇದು ಮಾಡ್ತಿದ್ವಿ. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗಿಸ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್. ಆ್ಯಂಡ್ ನಾಳಿನ ವ್ಲಾಗಲ್ಲಿ ಚಿಕ್ಕಪೇಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ಗೆ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ, ಯಾಕೆ ಅಂದರೆ ಏನೇನು ಅಂತೆಲ್ಲ ನಿಮಗೂ ಗೊತ್ತಾಗುತ್ತೆ, ಒಂದು ಐಡಿಯಾಸ್ ಬರುತ್ತೆ. ಸೊ ಲವ್ ಯು ಆಲ್, ಬಾಯ್, ಟೇಕ್ ಕೇರ್.